ನವೋದಯ ವಿದ್ಯಾಲಯಗಳಲ್ಲಿ ವ್ಯಾಸಂಗ ಮುಗಿಸಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಮಹಿಳಾ ಉದ್ಯೋಗಿಗಳು ಹಾಗೆಯೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರು ಇವತ್ತು ನವೋದಯ ಅಲ್ಯುಮಿನಿ ಅಂತ ಕೂಡ ಒಂದು ಕಾರ್ಯಕ್ರಮ ಕೂಡ ನಡೆಯಿತು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ನವೋದಯ ಸ್ಕೂಲ್ಗಳಲ್ಲಿ ಓದಿದ್ರು ಅವ್ರದ್ದು ಒಂದು ಸಂಘ ಅಂತ ಹೇಳಿ ಇದೆ. ಆ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರ ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ಒಟ್ಟಿಗೆ ಸೇರಿ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ದೇವರಾಜ ಅರಸು ಭವನದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ತಮ್ಮದೇ ಆಗಿರ್ತಕ್ಕಂಥ ಏನೇನು ಕೈಗೊಂಡು ಅವೆಲ್ಲವನ್ನೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಬನ್ನಿ ನಾವು ಈ ಕುರಿತಂತೆ ನಮ್ಮ ಜೊತೆ ಮಾತನಾಡಿ. ಸರ್, ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ವಂಶಿ ಅಂತ. ಬೆಂಗಳೂರಲ್ಲಿ ನಾನು ವಾಸ ಆಗಿರುವಂಥದ್ದು. ಓದಿರುವಂಥ ಶಾಲೆ ಜವಾಹರ್ ನವೋದಯ ವಿದ್ಯಾಲಯ, ಹಾಸನ ಡಿಸ್ಟ್ರಿಕ್ಟ್. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಚಿಕ್ಕ ವಯಸ್ಸಲ್ಲೇ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಒಂದು ಮಿಲಿಟ್ರಿಯಲ್ಲಿ ಹೇಗೆ ಒಂದು ಪ್ರಾಪರ್ ಟ್ರೈನಿಂಗನ್ನು ಕೊಟ್ಟು ಬೆಳೆಸ್ತಾರೆ, ಅದೇ ರೀತಿ ಒಂದು ಉನ್ನತವಾದ ಟ್ರೈನಿಂಗನ್ನು ನಮಗೆ ಚಿಕ್ಕದ್ರಿಂದನೇ ಕೊಟ್ಟಿರೋದ್ರಿಂದ ನಾವು ಈ ಒಂದು ನವೋದಯದಲ್ಲಿ ಓದಿ ಬೆಳೆದು ಬಂದಿರೋವಂಥವ್ರು ಒಂದು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂತಂದರೆ 90%ಗಿಂತ ಹೆಚ್ಚು ಈ ನವೋದಯ ಸ್ಟೂಡೆಂಟ್ಸು ಅವರು ಉನ್ನತ ಸ್ಥಾನದಲ್ಲಿ ಏರಿದ್ದಾರೆ. ಓಕೆ, ಇದಕ್ಕೆ ಕಾರಣ ನಮ್ಮ ಸ್ಕೂಲೇನೆ. ನಾವು ಡಿಗ್ರಿ ಮಾಡಿದ್ದೀವಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀವಿ, ಇನ್ನೂ ಹಲವಾರು ವಿದ್ಯಾಗಳನ್ನು ಕಲ್ತಿದ್ದೀವಿ. ಬಟ್ ಆದರೆ ಆ ಒಂದು ಡಿಸಿಪ್ಲಿನ್ ಅನ್ನೋದು ಬಂದಿರೋವಂಥದ್ದು ನಮಗೆ ಈ ಶಾಲೆಯಿಂದಲೇ. ಸೊ ಹಾಗಾಗಿ ಹೃತ್ಪೂರ್ವಕವಾಗಿ ಈ ಶಾಲೆಗೆ ನಾವೆಲ್ಲರೂ ಕೂಡ ಥ್ಯಾಂಕ್ಸನ್ನು ಕೊಡ್ತೀವಿ. ಅದರ ಜೊತೆಗೆ ಸೊ ಇವತ್ತು ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದಕ್ಕೆ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿ ಒಟ್ಟಿಗೆ ಸೇರಿ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಮುಂದೆ ಬರಲಿಕ್ಕೆ ಸಹಾಯ ಆಗಲಿ ಅನ್ನೋವಂಥ ಒಗ್ಗಟ್ಟನ್ನು ತೋರಿಸಲಿಕ್ಕೆ ನಾವು ಇವತ್ತು JMV ವುಮೆನ್ ಆರ್ಮಿ ಅನ್ನೋ ಒಂದು ಹೆಸರಲ್ಲಿ ಇಲ್ಲೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇವಾಗ ಆಲ್ರೆಡಿ ಈ ಕ್ಷೇತ್ರ ಅಂದರೆ ಈ ನವೋದಯದವರು ಬಹಳಷ್ಟು ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ಮುಂದೆ ಬರುವಂಥ ಪೀಳಿಗೆ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಪ್ರಯತ್ನ ಮಾಡ್ತಿರೋವಂಥವ್ರಾಗಿರ್ಬೋದು, ನಾವೆಲ್ಲರೂ ಒಂದು ಫ್ಯಾಮಿಲಿ ಅಂತ ಸೇರಿಸಿ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡೋ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಸೊ ನಾವು ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸೇನೆಯಲ್ಲಿ ಕೆಲಸ ಮಾಡಿ ಶಾರ್ಟ್ ಸರ್ವಿಸ್ ಅಧಿಕಾರಿಯಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಳಾಗಿ ನಂತರ ಸೆಂಟ್ರಲ್ ಗೌರ್ಮೆಂಟ್ನ ರಿಸರ್ಚ್ ಆರ್ಗನೈಸೇಷನಲ್ಲಿ ಸೈಂಟಿಸ್ಟ್ ಆಗಿದ್ದೇನೆ. ಈಗ ನಾವೆಲ್ಲ ಈ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳೇನಿದ್ದೀವಿ ಇಲ್ಲಿ ಸೇರಿಕೊಂಡು ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ. ಇದರ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಮಹಿಳಾ ಸಬಲೀಕರಣ. ನಾವು 11ನೇ ವರ್ಷದಿಂದನೇ ನಾವು ನವೋದಯ ವಿದ್ಯಾಲಯದಲ್ಲಿ ಹಾಸ್ಟೆಲಲ್ಲಿ ಹೋಗಿ ಬೆಳೆದಂಥವರು. ಹಾಸ್ಟೆಲ್ನಲ್ಲಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಒಂದು ಇನ್ಸೆಕ್ಯೂರಿಟೀಸ್ ಇತ್ತು, ಒಂದು ಭಯ ಇತ್ತು. ಅವುಗಳನ್ನೆಲ್ಲ ನಾವು ಒಟ್ಟಾಗಿ ಎದುರಿಸಿದ್ದೀವಿ. ನಮ್ಮ ಒಂದು ಈ ವಲ್ನರಬಲ್ ಸಿಚುವೇಶನಲ್ಲಿಂದ ಕೂಡ ನಾವು ಮೇಲೆ ಬಂದು ನಾವು ಈಗ ಒಂದು ಮಹಿಳೆಯರಾಗಿ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ನಮ್ಮ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು. ಅವರನ್ನೆಲ್ಲ ಒಂದು ವೇದಿಕೆಯಲ್ಲಿ ತಂದು ನಾವು ಇಂದು ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೇವೆ ಮಹಿಳಾ ಸಬಲೀಕರಣಕ್ಕೋಸ್ಕರ. ಸೊ ಇವತ್ತಿನ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಎಲ್ಲ ನವೋದಯ ವಿದ್ಯಾಲಯದ ಮಹಿಳೆಯರನ್ನು ಒಂದು ವೇದಿಕೆಯಲ್ಲಿ ತಂದು ಅವರಿಗೆ ಮಹಿಳಾ ಸಬಲೀಕರಣದ ಕಡೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು. ಹಳೆ ವಿದ್ಯಾರ್ಥಿ. ಸೊ ನವೋದಯ ಅಂದರೆ ರಾಜೀವ್ ಗಾಂಧಿಯವರ ಒಂದು ಕನಸಿನ ಕೂಸು. ಸೊ ಅವರು ಒಂದು ಸತಿ ಊಟಿಗೆ ಹೋಗ್ತಾರೆ. ಊಟಿಗೆ ಹೋದಾಗ ನೋಡ್ತಾರೆ ಅಲ್ಲಿ ಭಾಳ ಶ್ರೀಮಂತ ಮಕ್ಕಳು ಒಂದು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರೆ. ಅದೇ ಥರ ಒಂದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿಬಿಟ್ಟು ನವೋದಯ ವಿದ್ಯಾಲಯ ಅಂತ ಒಂದು ಕನಸಿನ ಕೋರ್ಸನ್ನು ಬಿತ್ತಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಸ್ಟೇಟ್ಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಒಂದು ಜಿಲ್ಲೆಗೆ ಒಂದು ನವೋದಯ ಶಾಲೆಗಳನ್ನು ಮಾಡ್ತಾರೆ. ಒಂದು ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಒಂದು ಪ್ರವೇಶ ಪರೀಕ್ಷೆ ಇರ್ತದೆ. ಆ ಪ್ರವೇಶ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೋ ಅದು 80 ಜನಗಳಿಗೆ ಯೂಶಲಿ ನವೋದಯದಲ್ಲಿ ವ್ಯಾಸಂಗ ಮಾಡುವ ಒಂದು ಕಾಲಾವಕಾಶ ಕೊಡಲಾಗುತ್ತದೆ. ಹಾಗಾಗಿ ಸತತ ಇಲ್ಲಿವರೆಗೆ ಯಾರು ನವೋದಯದಲ್ಲಿ ಓದಿ ಈಗ ಎಲ್ಲ ಕೆಲಸಗಳಲ್ಲಿ ಇದ್ದಾರೆ ಅವರೆಲ್ಲ ಬಂದುಬಿಟ್ಟು ನವೋದಯ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಸೊ ಹಾಗಾಗಿ ಎಲ್ಲ ರಾಜ್ಯದ ಎಲ್ಲ 31 ಜಿಲ್ಲೆಗಳಿಂದ ಆಲ್ಮೋಸ್ಟ್ 350 ಮಹಿಳಾ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲರನ್ನು ಒಂದುಗೂಡಿಸ್ಕೊಂಡು ಅರ್ಧ ದಿನದ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ
ಆಯಾ ಕ್ಷೇತ್ರದಲ್ಲಿ ವಿಜ್ಞಾನ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಕೆರಿಯರ್ ಇರ್ಬೋದು, ಎಲ್ಲ ವಿಭಾಗದಲ್ಲಿ ಯಾರ್ಯಾರು ಅತ್ಯುನ್ನತ ಸಾಧನೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಷ್ಟೇ ಸರ್. ನನ್ನ ಹೆಸರು ವೀಣಾ ಉಗಾರೆ, ನಮ್ಮ ಓನರ್ ಆಫ್ ಲಿಯೋನೋರಾ ಎಕ್ಸ್ಪ್ರೆಸ್ ಪಾರ್ಕರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. 17 ವರ್ಷದಿಂದ ನಾನು ಈ ಬಿಸ್ನೆಸ್ ಮಾಡ್ತೀನಿ. ನನ್ನ ನವೋದಯ ಹೆಸರು ಬೆಳಗಾವಿ ನವೋದಯ. ನಮಸ್ಕಾರ ರೀ. ಸೊ ಇಲ್ಲೆಲ್ಲ ನಾವು ಸೇರಿದ್ದೇನಂತಂದ್ರೆ ಗೋಲ್ಡ್ ಎಲ್ಲ ನವೋದಯದವರ ಒಂದು ಪ್ಲಾಟ್ಫಾರ್ಮ್ ಮೇಲೆ ಬಂದು ಒಬ್ರಿಗೊಬ್ಬರಿಗೆ ಹೆಲ್ಪ್ ಮಾಡಬೇಕು ಮ್ಯೂಚುವಲ್ ಆಗಿ. ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಓಕೆ, ಎಲ್ಲ ಯಾರ್ಯಾರು ಬೇರೆ ಬೇರೆ ಫೀಲ್ಡಿಂದ ಬರೋದ್ರಿಂದ, ಡೊಮೇನ್ ಇರೋದ್ರಿಂದ ವಿ ಕ್ಯಾನ್ ಹೆಲ್ಪ್ ಈಚ್ ಅದರ್ ಟು ಗ್ರೋ ಈಚ್ ಅದರ್. ಥ್ಯಾಂಕ್ ಯು.